ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸಫೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ, ಯಾವ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಒದಗಿಸೋಕೆ ಬಂದಿದ್ದೀನಿ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತಾ ಇದೆ. ಈ ಒಂದು ಸೀಸನ್ ಯಾವಾಗ ಆರಂಭವಾಗುತ್ತದೆ, ಥೀಮ್ ಏನು, ಕಂಟೆಸ್ಟೆಂಟ್ಗಳ ಬಗ್ಗೆ ವಿವರ ಹೇಗೆ, ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ತಾರೆ ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಒದಗಿಸ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಬಗ್ಗೆ ಪ್ರತಿದಿನ ಪಡ್ಕೋಬೋದು ಅಂತ ಹೇಳ್ತಾ, ಇನ್ನು ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವು ದಿನಗಳಲ್ಲಿ ಆರಂಭವಾಗಲಿದೆ. ಈ ಶೋಗೆ ಯಾರ್ಯಾರು ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋ ಕುತೂಹಲ ತುಂಬಾನೇ ಕುತೂಹಲಕಾರಿಯಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಜೀವನ ಹರಿದು 12 ಆಗಿ ಎತ್ಕೊಟ್ಟು ಹೋದ್ರೂ ಪರವಾಗಿಲ್ಲ, ಆದರೆ ಬೇರೆಯವ್ರ ಜೀವನದಲ್ಲಿ ಏನೇನಾಗುತ್ತೆ, ಅವ್ರು ಏನೇನು ಮಾಡ್ತಾರೆ, ಅವಳು ಏನೇನು ಮಾಡಿದ್ಲು, ಅವಳು ಯಾಕೆ ಹಂಗೆ ಅಂತ ನಮಗಿಂತ ಜಾಸ್ತಿ ಅವರ ಜೀವನದ ಗಾಸಿಪ್ಗಳನ್ನು ನೋಡೋಕ್ಕೆ, ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ನಾವು. ಒಬ್ಬ ಮನುಷ್ಯ ಹಾವಭಾವಗಳನ್ನು ಅಂದರೆ ಅವನ ವ್ಯಕ್ತಿತ್ವವನ್ನು ಈ ಬಿಗ್ ಬಾಸಲ್ಲಿ ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ಚಿಡುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಯಾರ್ಯಾರು ಬರ್ತಾರೆ, ಸಾಮಾನ್ಯ ಜನರಿಗೆ ಅವಕಾಶ ಇದೆನಾ? ಸಾಮಾನ್ಯ ಜನರು ಅಂದರೆ ಯಾರ್ಯಾರು? ಆಟೋ ಡ್ರೈವರು, ಬಸ್ ಕಂಡಕ್ಟರು, ಬಸ್ ಡ್ರೈವರು, ಮನೆ ಗೃಹಿಣಿ, ಫೋಟೋಗ್ರಾಫರು, ರೈತ, ದಿನಗೂಲಿ ಕೆಲಸಗಾರ, ವ್ಯಾಪಾರಸ್ಥ ಜನರು ಬರುವ ಸಾಧ್ಯತೆ. ಸೊ ಈ ಒಂದು ಕಾನ್ಸೆಪ್ಟು ಈಗ ತೆಲುಗು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪ್ರಚಲಿತವಾಗ್ತಾ ಇದೆ. ಸಾಮಾನ್ಯ ಜನರನ್ನ ತಗೊಳ್ತೀವಿ ಅಂತ ಒಂದು ವೆಬ್ಸೈಟ್ನ ಬಿಟ್ಟಿದ್ದಾರೆ. ಆ ಒಂದು ವೆಬ್ಸೈಟ್ ಒಳಗೆ ತಮ್ಮ ಒಂದು ವೈಯಕ್ತಿಕ, ನಿಮಗೆ ಯಾಕೆ ಈ ಒಂದು ಬಿಗ್ ಬಾಸ್ ಅವಶ್ಯಕತೆ ಇದೆ ಅನ್ನೋ ಒಂದು ವಿಚಾರನ ಕುರಿತು 1 ನಿಮಿಷ ಅಥವಾ 2 ನಿಮಿಷದ ಒಂದು ವಿಡಿಯೋ ಮಾಡಿ ಕಳಿಸಿ ಆ ಒಂದು ವೆಬ್ಸೈಟಿಗೆ ಅಂತೇಳಿ ಆ ಒಂದು ಬಿಗ್ ಬಾಸ್ ಕಾರ್ಯಕ್ರಮದವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಕನ್ನಡದಲ್ಲಿ ಇದೇ ರೀತಿಯಾಗಿ ಬರುತ್ತಾ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಸೊ ನನ್ನ ಪ್ರಕಾರ ಹೇಳೋದಾದರೆ ಬರಬಹುದು ಅಂತ. ಯಾವುದಕ್ಕೂ ಒಂದು ನಿಮ್ಮ ಒಂದು ಬಯೋಡಾಟಾ ಅಂದರೆ ನಿಮ್ಮ ಒಂದು ಕಿರು ಪರಿಚಯನ 1 ನಿಮಿಷದ್ದು ಅಥವಾ 2 ನಿಮಿಷದ್ದು ಯಾವುದಕ್ಕೂ ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು ವೆಬ್ಸೈಟು ಅವ್ರು ಬಿಡ್ತಾರೆ. ಆ ಒಂದು ವೆಬ್ಸೈಟ್ ಒಳಗೆ ನೀವು ನಿಮ್ಮ ಒಂದು ಕಿರು ಪರಿಚಯದ ವಿಡಿಯೋವನ್ನು ತುಣುಕನ್ನು ಆ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಬೋದು. ಯಾರಿಗೆ ಗೊತ್ತು, ಅದೃಷ್ಟ ನಿಮ್ಮದು ಇದ್ದರೂ ಇರಬಹುದು. ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಯಾರು ಮಾಡ್ತಾರೆ ಅನ್ನೋ ಒಂದು ವಿಚಾರ ತುಂಬಾ ಚರ್ಚೆ ಆಗ್ತಾ ಇತ್ತು ಸುಮಾರು ದಿನಗಳ ಹಿಂದೆ. ಸುದೀಪ್ ಸರ್ ಅವರ ಕೆಲವೊಂದಿಷ್ಟು ಕಂಡೀಷನ್ಗಳಿಗೆ ಬಿಗ್ ಬಾಸ್ ತಂಡದವರು ಒಪ್ಪಿಗೆ ಕೊಟ್ಟಿದ್ದು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ಬಿಗ್ ಬಾಸ್ ಸೀಸನ್ 12 ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಸುದೀಪ್ ಸರ್ ಅವರೇ ನಿರೂಪಣೆ ಮಾಡುತ್ತಾರೆ ಅಂತ ಮೊನ್ನೆ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು ಸುದೀಪ್ ಸರ್ ಅವರೇ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕಾರ್ಯಕ್ರಮ ನಾವು ಎಲ್ಲಿ ನೋಡ್ಬೋದು? ಜಿಯೋ ಹಾಟ್‌ಸ್ಟಾರಲ್ಲಿ ನೋಡ್ಬೋದು. ಅದು ಮೊಬೈಲಲ್ಲಿ ನೋಡ್ಬೇಕಂತಂದರೆ ಜಿಯೋ ಹಾಟ್‌ಸ್ಟಾರನ್ನು ಸಬ್ಸ್ಕ್ರಿಪ್ಷನ್ ತಗೋಬೇಕಾ ದುಡ್ಡು ಕೊಟ್ಟು. ಸೊ ಒಂದಿಷ್ಟು ಗೊಂದಲಗಳು ನಮ್ಮ ಒಂದು ವೀಕ್ಷಕರಿಗೆ ತುಂಬಾ ಇದೆ ಅಂತ ಹೇಳ್ಬೋದು. ಹೋದ ವರ್ಷ ಸಬ್ಸ್ಕ್ರಿಪ್ಷನ್ ಕೊಟ್ಟು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ್ದು ಹೆಚ್ಚು ಅಂತ ಹೇಳ್ಬೋದು. ಈ ವರ್ಷ ಅದು ಫ್ರೀ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ. ನನ್ನ ಪ್ರಕಾರ ಹೇಳೋದಾದರೆ ಫ್ರೀ ಅಂತೂ ಯಾವನೂ ಕೊಡೋಂಗಿಲ್ಲ. ಇನ್ನು ಜಾಸ್ತಿ ಮಾಡ್ತಾನೆ ಸಬ್ಸ್ಕ್ರಿಪ್ಷನ್ ಒಂದು ಮೊತ್ತ ಏನಿದೆ ಅದನ್ನ ಜಾಸ್ತಿ ಮಾಡ್ತಾನೆ ಹೊರತು ಕಡಿಮೆ ಅಂತ ಮಾಡೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಆಗಿರ್ತೈತಿ. ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಯಾವಾಗ ಆರಂಭವಾಗುತ್ತದೆ ಅನ್ನೊಂದು ವಿಚಾರಕ್ಕೆ ಬರೋದಾದರೆ, ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಅಂದರೆ ದಿನಾಂಕ 27 ಅಥವಾ 28 ಡೇಟಿಗೆ ಆರಂಭವಾಗುವ ಒಂದು ಸಂಭವ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಥೀಮ್ ವಿಚಾರಕ್ಕೆ ಬರೋದಾದರೆ, ನಗರ ಪ್ರದೇಶದಲ್ಲಿರುವ ಜನರು ಹಾಗೂ ಹಳ್ಳಿ ಪ್ರದೇಶದಲ್ಲಿರುವ ಜನರು ಅನ್ನೋ ಒಂದು ಥೀಮ್ ಇಟ್ಕೊಂಡು ಈ ಸತೆ ಈ ಒಂದು ಬಿಗ್ ಬಾಸ್ ಕಾನ್ಸೆಪ್ಟು ಬರಬಹುದು ಅಂತ ನನ್ನ ಒಂದು ಅನಿಸಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಕಂಟೆಸ್ಟೆಂಟ್ಗಳ ವಿಚಾರಕ್ಕೆ ಬರೋದಾದರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇವರು ನನ್ನ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ಗಳಾಗಿರ್ತಾರೆ ಅಂಥೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಪ್ರಕಾರ ಇವರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನ್ನೋ ಒಂದು ವಿಚಾರನ ಕುರಿತು ನನ್ನ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ಗಳನ್ನು ಆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಬೇಕಿದ್ದರೆ ನೋಡ್ಕೋಬೋದು ಇಷ್ಟ ಆಯ್ತನಪ್ಪ ಅಂದರೆ. ಸೊ ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.